ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ದಿಲ್ಲಿಯ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಾಂಚಜನ್ಯವನ್ನು ಮೊಳಗಿಸಿದರು. ನಿನ್ನೆ ಶುಕ್ರವಾರ ದಿವಸ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡುವ ಮೂಲಕ ಚುನಾವಣೆಗೆ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿದರು. ಹಾಗೆ ನೋಡಿದರೆ ಮುಂದಿನ ಸೋಮವಾರ ಮಂಗಳವಾರ ಬಹುಶಃ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನೆ ಶುಕ್ರವಾರ ದಿವಸ ಅಶೋಕ್ ವಿಹಾರ್ ಪ್ರದೇಶದಲ್ಲಿರುವಂಥ ಸ್ವಾಭಿಮಾನ್ ಅಪಾರ್ಟ್ಮೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ಗಳನ್ನ ಮಾಡಿದ್ದಾರೆ, ಫ್ಲ್ಯಾಟ್ಗಳನ್ನ ಮಾಡಿದ್ದಾರೆ. 1675 ಫ್ಲ್ಯಾಟ್ಗಳನ್ನು ಈ ಝೋಪಡಿನಲ್ಲಿ ವಾಸಿಸ್ತಾರಲ್ಲ, ಆ ಸ್ಲಮ್ನಲ್ಲಿ, ಅವರಿಗೆ ಅದರ ಚಾವಿ ಹಸ್ತಾಂತರಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಈ ಕೆಲಸ ಯಾರ್ದು? ಈ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾದಂಥ ಕೆಲಸ ಇದು. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಆ ಯೋಜನೆಯನ್ನು ತೆಗೆದುಕೊಂಡು ಜಾಗವನ್ನು ಕೊಟ್ಟು ಅಲ್ಲಿ ಕನ್ಸ್ಟ್ರಕ್ಷನ್ಗೆ ವ್ಯವಸ್ಥೆ ಮಾಡಿ ಯಾರ್ಯಾರು ಝೋಪಡಿನಲ್ಲಿ ವಾಸ ಮಾಡ್ತಾರೋ, ಯಾರಿಗೆ ಮನೆಗಳಿಲ್ವೋ ಅಂಥವ್ರಿಗೆ ಸೂರನ್ನು ಕೊಡುವಂಥ, ಆಸರೆಯನ್ನು ಕೊಡುವಂಥ ಒಂದು ಅದ್ಭುತವಾದಂಥ ಯೋಜನೆ ಅದು. ಸಾರ್ಥಕ್ಯ ಯೋಜನೆ ಸರ್ಕಾರದ್ದು, ಜನರಿಗೆ ಸೂರು ಒದಗಿಸುವಂಥದ್ದು. ಆದರೆ ಯಾವುದೇ ಸ್ಕೀಮ್ ಆದರೂ ಕೂಡ ಈ ಅರವಿಂದ್ ಕೇಜ್ರಿವಾಲ್ ಅದನ್ನು ಕೇಂದ್ರ ಸರ್ಕಾರದಾಗಿದ್ದರೆ ಅದನ್ನ ಇಂಪ್ಲಿಮೆಂಟೇಷನ್ನೇ ಮಾಡೋದಿಲ್ಲ, ಅನುಷ್ಠಾನಕ್ಕೆ ತರೋದೇ ಇಲ್ಲ. ಅದು ಆಯುಷ್ಮಾನ್ ಯೋಜನೆ ಇರ್ಬೋದು, ಇಡೀ ದೇಶಾದ್ಯಂತ ಆಯುಷ್ಮಾನ್ ಯೋಜನೆ ಇದೆ, ಆದರೆ ದಿಲ್ಲಿಯಲ್ಲಿ ಅದಿಲ್ಲ. ಅಂದರೆ ಈತ ಹಗರಣವನ್ನು ಮಾಡುವುದರಲ್ಲಿ ನಿಸ್ಸೀಮ ವಿನಃ ಕೇಂದ್ರದಿಂದ ಬರುವಂಥ ಯೋಜನೆಗಳನ್ನು ಇಲ್ಲಿ ಅನುಷ್ಠಾನ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನುವಂಥ ಆಲೋಚನೆ ಇಲ್ಲ. ಅದು ತಲುಪಿದ್ದೇ ಆದರೆ ಎಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಹೆಸರು ಬಂದುಬಿಡುತ್ತೋ ಅಂತ ಈತನಿಗೆ ಇನ್ನಿಲ್ಲದ ಹಾಗೆ ಆತಂಕ. ಅದೇ ಮಾತನ್ನೇ ನಿನ್ನೆ ನರೇಂದ್ರ ಮೋದಿ ಅವರು ಹೇಳ್ತಾರೆ. ನೋಡಿ, ಅವರು ಭಾಳ ಚೆನ್ನಾಗಿ ಒಂದು ಶಬ್ದವನ್ನು ಕಾಯಿನ್ ಮಾಡಿದರು. ಹೇಗೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಏಕ್ ಹೈ ತೋ ಸೇಫ್ ಹೈ ಅಂತ ಹೇಳಿದ್ರು, ಅದೇ ರೀತಿ ಇಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ, ಆಪ್ ಸರ್ಕಾರಕ್ಕೆ ಆಪ್ದ ಸರ್ಕಾರ ಅಂತ ಹೇಳಿದರು. ಎಲ್ಲಿಯೂ ಅರವಿಂದ್ ಕೇಜ್ರಿವಾಲ್ ಹೆಸರು ಹೇಳಿಲ್ಲ, ಮುಖ್ಯಮಂತ್ರಿ ಅಂತ ಕರೆದ್ರೆ ವಿನಾ ಎಲ್ಲಿಯೂ ಹೆಸರನ್ನು ಹೇಳಿಲ್ಲ. ನೀವು ಗಮನಿಸಿರ್ಬೋದು, ನರೇಂದ್ರ ಮೋದಿ ಅವರು ಯಾವತ್ತೂ ರಾಹುಲ್ ಗಾಂಧಿ ಅವರ ಹೆಸರನ್ನು ಇಲ್ಲಿವರೆಗೂ ಹೇಳಿಲ್ಲ, ಶಹಜಾದ ಅಂತ ಕರೆದಿರ್ಬೋದು. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಹೆಸರನ್ನ ಎಲ್ಲೂ ಹೇಳೋಲ್ಲ ಅವರು. ಆಪ್ದ ಸರ್ಕಾರ ಮೇ ಐಸಾ ಹುವಾ, ಆಪ್ದ ಸರ್ಕಾರ ಮೇ ವೈಸಾ ಹುವಾ ಅಂತ ಆಪ್ದ ಸರ್ಕಾರದ ಮೇಲೆ ಇದ್ದಂಥ ಹಗರಣಗಳ ಬಗ್ಗೆ ಮಾತಾಡ್ತಾ ಹೋದರು. ಆಪ್ದ ಅಂದರೆ ಡಿಸಾಸ್ಟರ್ ಅಂತ, ಅಂದರೆ ವಿನಾಶಕಾರಿಯಾದಂಥದ್ದು ಅಂತ. ಆಪ್ದ ಸರ್ಕಾರ ಮಾಡಿದಂಥ ಮದ್ಯದ ಹಗರಣದ ಬಗ್ಗೆ ಹೇಳಿದರು. ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು ಅವರು. ಆಪ್ದ ಸರ್ಕಾರದ ಮುಖ್ಯಮಂತ್ರಿ ತನ್ನ ಶೀಶ್ ಮಹಲ್ ಕಟ್ಸ್ಕೊಳ್ಳೋದ್ರಲ್ಲಿ ನಿರತರಾಗಿದ್ದರು ಕೋವಿಡ್ ಸಂದರ್ಭದಲ್ಲಿ. ನಾನು ಇವತ್ತಿನವರೆಗೂ ಒಂದೇ ಒಂದು ಸ್ವಂತ ಮನೆಯನ್ನು ಹೊಂದಿಲ್ಲ, ಆದರೆ ಈ ದೇಶದ ಬಡ ಜನರಿಗೆ, ಈ ದೇಶದ ಸೂರು ಇರಲಾರ್ದಂಥ ವಸತಿಹೀನರಿಗೆ 4 ಕೋಟಿ ಮನೆಗಳನ್ನು ಕಟ್ಸ್ಕೊಟ್ಟಿದ್ದೀನಿ. ನಾನು ಒಂದು ಮನುಷ್ಯಕ್ಕೆ ಮನೆ ಕಟ್ಸ್ಕೊಳ್ಳೋದು ದೊಡ್ಡ ವಿಷಯ ಇರಲೇ ಇಲ್ಲ, ಆದರೆ 4 ಕೋಟಿ ಮನೆಗಳನ್ನು ಕಟ್ಟೋದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅಂಥದ್ದೊಂದು ಸಾರ್ಥಕ್ಯವಾದ ಕೆಲಸವನ್ನು ನಾವು ಮಾಡಿದ್ದೇವೆ. ಇವರು ತಮ್ಮ ಸ್ವಂತ ಮನೆ ಕಟ್ಸ್ಕೊಳ್ಳೋದ್ರಲ್ಲಿ ಇಡೀ ಸರ್ಕಾರ ನಿರತರಾಗಿತ್ತು, ಜನರಿಗೆ ಮದ್ಯವನ್ನು ಹಂಚುವುದರಲ್ಲಿ ನಿರತರಾಗಿತ್ತು ಅಂತ ಅಲ್ಲಿಯ ಶಿಕ್ಷಣ ವ್ಯವಸ್ಥೆ, ಅಲ್ಲಿರುವಂಥ ಮಾಲಿನ್ಯ ಎಲ್ಲವನ್ನು ಪ್ರಸ್ತಾಪ ಮಾಡಿದರು. ಸುಮಾರು 43 ನಿಮಿಷಗಳ ಕಾಲ ನರೇಂದ್ರ ಮೋದಿ ಮಾತನಾಡಿದರು. ಮಾತುಗಳು ಎಷ್ಟು ಖಚಿತವಾಗಿದ್ವು ಅಂದರೆ, ಎಷ್ಟು ನಿಖರವಾದ ಮಾಹಿತಿ ಅಂದರೆ, ಯಾವುದೋ ಹಿಟ್ ಆ್ಯಂಡ್ ರನ್ ಕೇಸ್ ಆಗಿರಲಿಲ್ಲ, ಯಾವುದೋ ಚುನಾವಣೆಗೋಸ್ಕರ ರ್ಯಾಲಿಗೋಸ್ಕರ ಮಾಡಿದಂಥ ಆರೋಪದ ಭಾಷಣ ಆಗಿರಲಿಲ್ಲ. ನೇರವಾಗಿ, ಖಚಿತವಾಗಿ, ವಿಷಯಾಧಾರಿತವಾದಂಥ ಭಾಷಣವನ್ನು ನರೇಂದ್ರ ಮೋದಿ ಅವರು ಮಾಡಿದರು. ಇದು ಮೊದಲೇ ಭಾಷಣ. ಇದಾದಮೇಲೆ ಬರೋ ಭಾನುವಾರ ಇನ್ನೊಂದು ಭಾಳ ದೊಡ್ಡ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇದೇ ದಿಲ್ಲಿಯಲ್ಲಿ. ಯಾವಾಗ ನರೇಂದ್ರ ಮೋದಿ ಅವರು ಈ ರೀತಿ ಟಾರ್ಗೆಟ್ ಮಾಡಿ ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡಿದರು, 1675 ಫ್ಲ್ಯಾಟ್ಗಳನ್ನು ಹಂಚಿದ್ರು, ಅದರ ಕೀಯನ್ನು ಹಸ್ತಾಂತರ ಮಾಡಿದರು, ಅರವಿಂದ್ ಕೇಜ್ರಿವಾಲ್ಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಕೆಳಗಡೆಯಿಂದ ಮೂಲವ್ಯಾಧಿ ಶುರುವಾಯಿತು, ಮುಂದೆ ವಾಂತಿ ಮಾಡ್ಕೋವಂಥ ಸಂದರ್ಭ ಬಂತು. ತಕ್ಷಣ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಪತ್ರಿಕಾಗೋಷ್ಠಿ ಮಾಡಿ ಮನುಷ್ಯ ಮಾಡಿದ್ದೇನು ಗೊತ್ತಾ? 2020ರಲ್ಲಿ ಯಾವ ಭಾರತೀಯ ಜನತಾ ಪಾರ್ಟಿ ಒಂದು ಮ್ಯಾನಿಫೆಸ್ಟೋ ಪ್ರಿಂಟ್ ಮಾಡಿತ್ತು ಆ ಚುನಾವಣೆ ಸಂದರ್ಭದಲ್ಲಿ, ಅದನ್ನು ಸಂಕಲ್ಪ ಪತ್ರ ಅಂತ ಹೆಸರಿಟ್ಟಿದ್ರು. ಅದನ್ನು ಹಿಡ್ಕೊಂಬರ್ತಾರೆ. ನೋಡಿ, 2020ರಲ್ಲಿ ಇಷ್ಟೆಲ್ಲ ಇವರು ವಾದ ಮಾಡಿದರು, ಅಂದರೆ ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಈ ವಾದಗಳನ್ನ ಯಾವುದಾದ್ರೂ ತೀರಿಸಿದ್ದಾರಾ, ಈ ಆಶ್ವಾಸನೆಗಳನ್ನ ಈಡೇರಿಸಿದ್ದಾರಾ ನೋಡಿ ಅಂತ. ಅಲ್ಲರಿ, ಸೋತಿರೋ ಪಾರ್ಟಿಯವರು, ಗೆದ್ದಿರೋದೇ 7 ಸ್ಥಾನ. ಅವರು 70ರಲ್ಲಿ 63 ಆಮ್ ಆದ್ಮಿ ಪಕ್ಷ ಗೆದ್ದಿತ್ತು, 7 ಭಾರತೀಯ ಜನತಾ ಪಾರ್ಟಿ. ಸರ್ಕಾರವನ್ನೇ ನಡೆಸಲಾರದಂಥ ಪಕ್ಷ ಯಾವತ್ತಾದರೂ ಸಂಕಲ್ಪವನ್ನು ಈಡೇರಿಸಲಿಕ್ಕೆ ಸಾಧ್ಯವಾ?
ಯಾವ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಇರುತ್ತೋ ಅವರ ಪ್ರಣಾಳಿಕೆಯನ್ನು ಎದುರು ಹಿಡಿಬೇಕು. ನೋಡಪ್ಪ, ಇಂತಿಂಥ ಮಾತುಗಳನ್ನ ಹೇಳಿದ್ದೆ, 5 ವರ್ಷ ಆಯಿತು, ಏನು ಮಾಡಿ ಅಂತ. ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರ ಕೊಟ್ಟರು, ಭಾರತೀಯ ಜನತಾ ಪಾರ್ಟಿಗೆ ದಿಲ್ಲಿಯ ಜನ ಅಧಿಕಾರ ಕೊಡಲಿಲ್ಲ. ಆ 2020 ಸಂಕಲ್ಪ ಪತ್ರ ಇಟ್ಕೊಂಬಂದು ಇನ್ನು ಎಲ್ಲಿ ಈಡೇರಿಸಿದ್ದಾರೆ BJP ಅಂತ ಕೇಳಿದರೆ ಈತನಿಗೆ ಮೂರ್ಖ ಶಿಖಾಮಣಿ ಅನ್ಬೇಕು, ಇನ್ನೇನು ಅನ್ಬೇಕು ನೀವು ಹೇಳ್ರಿ. ಈತನ ವಾದ ಹೇಗಿತ್ತು ಅಂದರೆ, ನರೇಂದ್ರ ಮೋದಿ ಅವರು ಟಾರ್ಗೆಟ್ ಮಾಡಿರುವಂಥ ಯಾವ ವಿಚಾರಗಳನ್ನ ಈತ ಮಾತಾಡಲಿಲ್ಲ. ಶೀಶ್ ಮಹಲ್ ಬಗ್ಗೆ ಮಾತಾಡೋದಿಲ್ಲ. ಈತ ಹೇಳ್ತಾನೆ 10 ಲಕ್ಷ ರೂಪಾಯಿ ಸೂಟ್ ಹಾಕ್ಕೊಳ್ಳೋರು ಅಂತಾನೆ. ಏನಾರ ಅರ್ಥ ಇದೆಯೇನ್ರಿ ಇದಕ್ಕೆ? 8,400 ಕೋಟಿ ರೂಪಾಯಿ ಮನೆ ಕಟ್ಸಿದ್ದಾರೆ. ಯಾವುದು ಕಟ್ಸಿರೋ? ಸಂಸತ್ ಭವನ. ಅದ್ರ ಬಗ್ಗೆ ಈತ ಮಾತಾಡ್ತಾನೆ. ಅವರು 8,400 ಕೋಟಿ ರೂಪಾಯಿ ಮನೆ ಕಟ್ಸ್ಕೊಂಡವರು ನನ್ನ ಶೀಶ್ ಮಹಲ್ ಬಗ್ಗೆ ಮಾತಾಡ್ತಾರೆ. 8,400 ಕೋಟಿ ಮನೆ ಅಲ್ಲ, ಅದು ಸಂಸತ್ ಭವನವನ್ನು ಕಟ್ಟಿರೋದು. ಅದಕ್ಕೆ ಬೇಕಂತ ಸೆಂಟ್ರಲ್ ವಿಸ್ಟಾ ಅಂತ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಿರುವಂಥದ್ದು. ಅದನ್ನು ಇಲ್ಲಿ ಹೇಳಬೇಕಾದಂಥ ಅಗತ್ಯವೇ ಇಲ್ಲ. 10 ಲಕ್ಷ ರೂಪಾಯಿ ಸೂಟು, ಯಾವುದು ಲೆಕ್ಕಾಚಾರ ಬೇಡವ ಅದಕ್ಕೆ? ನರೇಂದ್ರ ಮೋದಿ ಹಾಕ್ಕೊಳ್ಳುವಂಥ ಪ್ರತಿ ಬಟ್ಟೆಯನ್ನು ಆಕ್ಷನ್ ಹಾಕಲಾಗತ್ತೆ. ಸಾವಿರಾರು ರೂಪಾಯಿದು, ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ. ಈತನ ಏನು ಬರುತ್ತೆ ಹೇಳ್ರಿ ಈತನ ಇಟ್ಕೊಂಡ್ರೆ? ಆಮೇಲೆ ಇನ್ನು 3 ವಿಷಯಗಳನ್ನು ಈತ ಹೇಳ್ತಾನೆ. ಮುದ್ದಾರ ವಿಹೀನ ಪಾರ್ಟಿ ಅಂತ ಹೇಳ್ತಾನೆ. ಅಂದರೆ ಇವ್ರಿಗೆ ಯಾವುದೇ ರೀತಿ ಅಜೆಂಡಾ ಇಲ್ಲ. ಈ ಭಾರತೀಯ ಜನತಾ ಪಾರ್ಟಿಗೆ ದಿಲ್ಲಿ ಕುರಿತಾಗೆ ಯಾವುದೇ ಅಜೆಂಡಾ ಇಲ್ಲ. ಹೋಗಲಿ, ಆಮ್ ಆದ್ಮಿ ಪಕ್ಷಕ್ಕೆ ಯಾವ ಅಜೆಂಡಾ ಇದೆ? ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂತ ಏನಾದ್ರು ಈಗ ಮಾಡೋಕ್ಕೆ ಸಾಧ್ಯನಾ? ಮೈ ತುಂಬ ಭ್ರಷ್ಟಾಚಾರ, ಸಾಧ್ಯವೇ ಇಲ್ಲ. ಶಿಕ್ಷಣ, ಆರೋಗ್ಯ ಏನಾದರೂ ಕೊಡ್ತೀನಿ ಅಂತ ಹೇಳಕ್ಕೆ ಸಾಧ್ಯವಾ? ಮೊಹಲ್ಲಾ ಕ್ಲಿನಿಕ್ಗಳು ಬಂದಾಗಿದ್ದಾವೆ, ಔಷಧಿ ಇಲ್ಲ, ನಡೀತಾ ಇಲ್ಲ. ಶಿಕ್ಷಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಈತ ಒಂದೇ ಒಂದು ಹೊಸ ಶಾಲೆಯನ್ನು ಮಾಡಿಲ್ಲ ಅಂತ RTIನ ವರದಿ ಹೇಳ್ತಾ ಇದೆ. ಈಗಿರುವಂಥ ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 3ನೇದಾಗಿ CM ಚಹರಾ ನಹಿ ಹೈ ಅಂತ. ಅಂದರೆ ಈ ಬಾರಿ ಮುಖ್ಯಮಂತ್ರಿ ಅಕಸ್ಮಾತ್ ದಿಲ್ಲಿಯಲ್ಲಿ ಗೆದ್ದರೆ ಇವರು ಮುಖ್ಯಮಂತ್ರಿ ಯಾರು ಅನ್ನೋದಕ್ಕೆ ಇವರು ಒಂದು ಮುಖವನ್ನು ಕೂಡ ಇಟ್ಕೊಳ್ಳಿ, ಯಾರನ್ನೂ ಹೆಸರು ಹೇಳೋಕ್ಕಾಗ್ತಾ ಇಲ್ಲ ಅಂತ. ಅಲ್ಲ ರೀ, ನಿಮ್ಮ ಹೆಸರನ್ನು ಇಟ್ಕೊಂಡು ನೀವು ಚುನಾವಣೆಗೆ ನಿಂತರೆ ನಿಮ್ಮಂಥ ಹೆಸರು ಇರೋಕ್ಕಿಂತ ಇಲ್ಲದೆ ಇರೋದು ವಾಸಿ. ಈಗ ಒಬ್ಬ ಮುಖ್ಯಮಂತ್ರಿ ಅಂತ ಒಬ್ಬನ ಮುಖ ತೋರಿಸಿ ಆತ ಕಳಂಕಪ್ರಾಯನಾಗಿದ್ದರೆ ಆತ ಇದ್ದರಷ್ಟು ಇಲ್ಲದೆ ಇದ್ದಿರೋದು, ಅದ್ರ ಬದಲು ಇಲ್ಲದೆ ಇರೋದು ವಾಸಿ. ಯಾರನ್ನು ತಂದು ಕೂಡಿಸ್ಬೇಕು ಅಂತ ಆ ಸಂದರ್ಭದಲ್ಲಿ ಯೋಚನೆ ಮಾಡ್ಬೋದು. ಈಗ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ. ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದರೆ ಅತಿಶಿ ಮರ್ಲೇನ್ ಅಂತ ಹೇಳ್ಕೊಂಡು ಇವರು ಚುನಾವಣೆ ಮಾಡೋಕ್ಕೆ ಸಾಧ್ಯನಾ? ಅತಿಶಿ ಮರ್ಲೇನ ಟೆಂಪರರಿ ಚೀಫ್ ಮಿನಿಸ್ಟರ್ ಅಂತ ಇವರೇ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮೊನ್ನೆ. ಅದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಅವ್ರು ಕ್ಯಾಕರ್ಸ್ ಉಗಿದಿದ್ದಾರೆ. ಯಾವುದೇ ಮುಖ್ಯಮಂತ್ರಿ ಟೆಂಪರರಿ ಅಂತ ಇರೋದಿಲ್ಲ, ಸಂವಿಧಾನಾತ್ಮಕವಾಗಿ ಅದು ಖಾಯಂ ಹುದ್ದೆ, ಆ ಅಧಿಕಾರಾವಧಿ ಇರುವವರೆಗೂ ಅವ್ರ ಹುದ್ದೆ ಅದು ಅಂತ. ಇನ್ನು ಅರವಿಂದ್ ಕೇಜ್ರಿವಾಲ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟು ಜಾಮೀನು ಕೊಡುವಾಗ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ನೀನು ಕ್ಯಾಬಿನೆಟ್ ಸಭೆಯನ್ನು ನಡೆಸುವ ಹಾಗಿಲ್ಲ, ಶಾಸಕಾಂಗ ಪಕ್ಷದ ಸಭೆ ನಡೆಸುವ ಹಾಗಿಲ್ಲ, ಸಹಿ ಮಾಡುವ ಹಾಗಿಲ್ಲ, ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗುವ ಹಾಗಿಲ್ಲ, ಮುಖ್ಯಮಂತ್ರಿ ನಿವಾಸಕ್ಕೆ ಹೋಗುವ ಹಾಗಿಲ್ಲ, ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ, ಯಾವುದೇ ಆದೇಶವನ್ನು ಮಾಡುವ ಹಾಗಿಲ್ಲ ಅಂತ. ಅಂದಮೇಲೆ ತಾಂತ್ರಿಕವಾಗಿ ನೀವು ಮುಖ್ಯಮಂತ್ರಿ ಆಗಲಿಕ್ಕೂ ಸಾಧ್ಯ ಇಲ್ಲ. ನೀವು ಮುಖ್ಯಮಂತ್ರಿ ಆಗೋದಿಲ್ಲ, ಅತಿಶಿ ಮರ್ಲೇನ ಹೆಸರಲ್ಲಿ ಚುನಾವಣೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಿಮಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಯಾರು ಅಂತ ಹೇಳೋಕ್ಕೆ ನಿನಗೂ ಆಗಲ್ವಲ್ರಿ. ಇದನ್ನು ಅರವಿಂದ್ ಕೇಜ್ರಿವಾಲ್ ಮಾತಾಡ್ತಾ ಇಲ್ಲ. ಅರವಿಂದ್ ಕೇಜ್ರಿವಾಲ್ಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದು ಕಡೆ ಕಾಂಗ್ರೆಸ್ಸಿಂದ ಹೊಡೆತ, ಆ ಕಡೆ ಅತಿಶಿ ಮರ್ಲೇನ ಎದುರಿಗೆ ಕಾಲ್ಕಾಜಿನಲ್ಲಿ ಅಲ್ಕಾಲಾಂಬಾನ್ ಹೆಸರು ಅನೌನ್ಸ್ ಮಾಡಿ ಆಗೋಯ್ತು ಕಾಂಗ್ರೆಸ್ಸು. ಈ ಕಡೆ ಈತನ ಎದುರುಗಡೆ ಪ್ರವೇಶ್ ವರ್ಮಾ ಕ್ಯಾಂಡಿಡೇಟು, ಸಂದೀಪ್ ದೀಕ್ಷಿತ್ ಕ್ಯಾಂಡಿಡೇಟು ಅಂತ ಕನ್ಫರ್ಮ್ ಆಗೋಯ್ತು. ಆತ ಮನೀಶ್ ಸಿಸೋಡಿಯಾ ಕ್ಯಾಂಡಿಡೇಟ್ ಪಟ್ಪಟ್ಗಂಜ್ ಬಿಟ್ಕೊಂಡು ಓಡೋದ್ರು. ಹೋಗಿ ಮತ್ತೊಂದು ಕ್ಯಾಂಡಿಡೇಟನ್ನು ಆಯ್ಕೆ ಮಾಡ್ಕೊಂಡ್ರು. ಅವರು ಜಂಗ್ಪುರ ಅನ್ನುವಂಥ ಮತ್ತೊಂದು ಕಾನ್ಸ್ಟಿಟ್ಯೂನ್ಸಿನ ಆಯ್ಕೆ ಮಾಡಿಕೊಂಡ್ರು. ಇನ್ನು ಸೌರಭ್ ಭಾರದ್ವಾಜ್ ಗ್ರೇಟರ್ ಕೈಲಾಶಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ನನಗೆ ಈ ಕಾನ್ಸ್ಟಿಟ್ಯೂನ್ಸಿ ಬೇಡ ಅಂತ ಹಠ ಹಿಡಿದಿದ್ದಾರೆ ಅವರು. ಅಲ್ಲಿ ನನ್ನ ಸೋಲಿಸ್ಬಿಡ್ತಾರೆ ಅನ್ನುವಂಥ ಭಯ ಈತನನ್ನು ಕಾಡ್ತಾ ಇದೆ. ಈ ಸುಮಾರು 22ರಿಂದ 25 ಜನ ಸೋಲ್ತಾರೆ ಇವ್ರ ಕಡೆಯವರು ಅಂತ ಸಮೀಕ್ಷಾ ವರದಿ ಹೇಳ್ತಾ ಇದೆ. ಸಮಯ ಕೇವಲ ಒಂದೇ ಒಂದು ತಿಂಗಳ ಸಮಯ ಇರೋದು. ಮುಂದಿನ ತಿಂಗಳು ಫೆಬ್ರವರಿ 8 ಅಥವಾ 9ನೇ ತಾರೀಕು ಇದರ ಚುನಾವಣಾ ಫಲಿತಾಂಶ ಬರುತ್ತೆ. ಹಾಗಿರುವಾಗ ಏನು ಮಾಡಬೇಕು ಗೊತ್ತಾಗಲಾರದ ಸ್ಥಿತಿಯಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಅದಕ್ಕೆ ನರೇಂದ್ರ ಮೋದಿಯು ಬೇರೆ ಈಗ ಪಾಂಚಜನ್ಯ ಮೊಳಗಿಸುವ ಮೂಲಕ ಶ್ರೀಕಾರ ಹಾಡಿದ್ದಾರೆ ಚುನಾವಣೆಗೆ. ಏನಾಗುತ್ತೆ ಮತ್ತೆ ಮುಂದೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.